ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 38ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ತಾನೇ ನಿಮ್ಮೊಂದಿಗಿದ್ದು ತನ್ನ ಅಪಾರ ಸಾಮರ್ಥ್ಯದಿಂದ ನಿಮ್ಮನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದ್ದಾನಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ತಾನೇ ನಿಮ್ಮೊಂದಿಗೆ ಇದ್ದು ಅಪಾರವಾದ ಸಾಮರ್ಥ್ಯದಿಂದ ಕರ್ತನು ನಿಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ವಿಮೋಚಿಸುವವನಾಗಿದ್ದಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಐಗುಪ್ತದಿಂದ ಆತನು ನಮ್ಮನ್ನ ಏನ್ ಮಾಡಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ಐಗುಪ್ತ ಅಂದರೆ ದಾಸತ್ವ. ಆ ದಾಸತ್ವದಿಂದ ಕರ್ತನು ತನ್ನ ಅಪಾರವಾದಂತಹ ಸಾಮರ್ಥ್ಯದಿಂದ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ, ಇವತ್ತು ಬಿಡುಗಡೆ ಮಾಡಿದ್ದಾರೆ. ಹೇಗೆ ದೇವರು ಇಸ್ರಾಯೇಲ್ ಜನರನ್ನ ತನ್ನ ಅಪಾರವಾದ ಸಾಮರ್ಥ್ಯದಿಂದ ಐಗುಪ್ತ ದೇಶದಿಂದ ಒಳಗಡೆಯಿಂದ ಕರೆದುಕೊಂಡು ಬಂದಿದ್ದಾರೋ, ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇರುವಂತಹ ಒಂದೊಂದು ಪರಿಸ್ಥಿತಿಗಳಿಂದಲೂ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದರೆ ಹೊರಗಡೆ ಕರೆದುಕೊಂಡು ಬರುವವನಾಗಿದ್ದಾನೆ. ನಾವು ಯಾವ ಒಂದು ದಾಸತ್ವದಲ್ಲಿ ನಾವು ಇವತ್ತು ಬಿದ್ದು ಹೋಗಿದ್ದೇವೆ, ಕಷ್ಟ ಅನ್ನುವಂತಹ ದಾಸತ್ವ, ಸಾಲ ಅನ್ನುವಂತಹ ದಾಸತ್ವ, ರೋಗ ಅನ್ನುವಂತಹ ಒಂದು ದಾಸತ್ವ, ಪಾಪ ಅನ್ನುವಂತಹ ಒಂದು ದಾಸತ್ವ, ಈ ಎಲ್ಲಾ ದಾಸತ್ವಗಳಿಂದ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ತನ್ನ ಅಪಾರವಾದ ಸಾಮರ್ಥ್ಯದಿಂದ ಆತನೇ ನಮ್ಮ ಜೊತೆಗಾರನಾಗಿ ಇದ್ದು ನಮ್ಮನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ದೇವರೇ, ನನ್ನನ್ನು ನೀನು ಬಿಡುಗಡೆ ಮಾಡು ಸ್ವಾಮಿ. ನಿನ್ನ ಅಪಾರವಾದ ಸಾಮರ್ಥ್ಯದಿಂದ ನನ್ನನ್ನು ಬಿಡುಗಡೆ ಮಾಡು ದೇವರೇ. ನಿನ್ನ ಕೃಪೆಯಿಂದ ನನ್ನನ್ನು ಬಿಡುಗಡೆ ಮಾಡು ದೇವರೇ. ನಿನ್ನ ಬಲದಿಂದ ನನ್ನನ್ನು ಬಿಡುಗಡೆ ಮಾಡು ದೇವರೇ. ಆತನಿಗೆ ನಮ್ಮನ್ನ ಒಪ್ಪಿಸಿಕೊಡುವಾಗ ಕರ್ತನು ನಮ್ಮನ್ನ ಖಂಡಿತವಾಗಿಯೂ ಆತನು ವಿಮೋಚಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ, ನೀನೇ ನಿನ್ನ ಜನರ ಸಂಗಡಿಗನಾಗಿದ್ದು ನಿನ್ನ ಅಪಾರವಾದ ಸಾಮರ್ಥ್ಯದಿಂದ ನಿನ್ನ ಜನರನ್ನ ನೀನು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.